ಸೊ ಸೆಲ್ಫ್ ಸರ್ವಿಸ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಈ ಒಂದು ಸೀರೀಸ್ನಲ್ಲಿ ನಾವು ನಮ್ಮ ಲಾಜಿಕಲ್ ಥಿಂಕಿಂಗ್ನ ಹೇಗೆ ಇಂಪ್ರೂವ್ ಮಾಡಿಕೊಳ್ಳೋದನ್ನು ನೋಡೋಣ. ಸೊ ಈ ಸೀರೀಸ್ನ ಇದು ನಮ್ಮ ಮೊದಲನೇ ದಿನ. ಸೊ ಈ ದಿನದಲ್ಲಿ ನಾವು ಲಾಜಿಕಲ್ ಥಿಂಕಿಂಗ್ ಏಕೆ ಮುಖ್ಯ ಅನ್ನೋದನ್ನು ಮೊದಲನೇದಾಗಿ ಒಂದು ಬೇಸ್ ಆಗಿ ನೋಡೋಣ. ಸೊ ಲಾಜಿಕಲ್ ಥಿಂಕಿಂಗ್ ಅಂದರೆ ಏನು? ಮೊದಲನೇದಾಗಿ ಲಾಜಿಕಲ್ ಥಿಂಕಿಂಗ್ ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಈ ಯಾವುದೇ ಒಂದು ವಿಷಯನ ಅದನ್ನು ಹಾಗೆಯೇ ನಂಬೋದಕ್ಕಿಂತ ಅದರ ವಾಸ್ತವವನ್ನು ತಿಳ್ಕೋದು, ಇದನ್ನೇ ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ವಾಸ್ತವ ತಿಳ್ಕೊಳ್ಳೋದಂಗೆ ಹೇಗೆ? ಅದನ್ನು ಹಾಗೆಯೇ ನಂಬದೇ ಆಗಿದೆ, ಅದರ ಪ್ರಶ್ನೆಯನ್ನು ಕೇಳೋದು, ಅದರ ಹಿಂದಿರುವ ವಾಸ್ತವವನ್ನು ತಿಳ್ಕೊಳ್ಳೋದೇ ಒಂದು ಲಾಜಿಕಲ್ ಥಿಂಕಿಂಗ್. ಸೊ ಲಾಜಿಕಲ್ ಥಿಂಕಿಂಗ್ ಅಂದರೆ ಏನು? ಸೊ ಅದನ್ನು ಹೇಗೆ ಅಪ್ಲೈ ಮಾಡುವುದು ಅನ್ನೋದನ್ನು ಈ ಒಂದು ಇಡೀ 30 ಡೇಸ್ ಸೀರೀಸ್ನಲ್ಲಿ ನೋಡೋಣ. ಸೊ ಲಾಜಿಕಲ್ ಥಿಂಕಿಂಗ್ ನಮ್ಮ ಜೀವನದಲ್ಲಿ ಮುಖ್ಯವಾದರೆ ಏಕೆ ಮುಖ್ಯ? ಸೊ ಅದರಿಂದ ನಮಗೆ ಏನೇನು ಲಾಭ ಇದೆ ಇದನ್ನು, ಹೌದಲ್ವಾ? ಮೊದಲು ನಾವು ಇದನ್ನು ತಿಳ್ಕೊಬೇಕಲ್ವಾ? ಸೊ ಲಾಜಿಕಲ್ ಥಿಂಕಿಂಗ್ ನಮಗೆ ಎಲ್ಲಿ ಹೆಲ್ಪ್ ಆಗ್ತದೆ? ಸೊ ಈಗ ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಈ ಒಂದು ಲಾಜಿಕಲ್ ಥಿಂಕಿಂಗ್ ನಮಗೆ ಅತ್ಯಂತ ಮುಖ್ಯ ಪಾತ್ರ ವಹಿಸ್ತದೆ, ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಮತ್ತು ನಾವು ಯಾವುದಾದ್ರೂ ಒಂದು ವಿಷಯನ ಕಲಿಯಬೇಕೆಂದರೆ ಇದು ನಮಗೆ ಅತ್ಯಂತ ವೇಗವಾಗಿ ಕಲೀಲಿಕ್ಕೆ ಹೆಲ್ಪ್ ಮಾಡ್ತದೆ. ಹೇಗೆ ಅಂತ ನಾವು ಮುಂದಿನ ಒಂದು ನೋಡೋಣ. ಸೊ ಇದೊಂದು ಇಂಟ್ರೊಡಕ್ಷನ್ ಆಫ್ ಲಾಜಿಕಲ್ ಥಿಂಕಿಂಗ್. ಸೊ ಮತ್ತು ಸಮಸ್ಯೆ, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಇದು ಈ ಒಂದು ಸ್ಕಿಲ್ ಮೂಲಕ ನಾವು ಅತ್ಯಂತ ನಿರರ್ಗಳವಾಗಿ ಅದನ್ನು ಬಗೆಹರಿಸ್ಬೋದು. ಮತ್ತು ಇದನ್ನು ಈ ಒಂದು ಲಾಜಿಕಲ್ ಥಿಂಕಿಂಗ್ ಮೂಲಕ ಅತ್ಯಂತ ಕಡಿಮೆ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಾವು ತಪ್ಪೇ ಮಾಡುವುದಿಲ್ಲ ಅಂತಲ್ಲ, ತಪ್ಪು ಮಾಡುವ ರೇಷಿಯೋ ಏನಿದೆಯಲ್ಲ ಅದು ಅತ್ಯಂತ ಕಡಿಮೆ ಆಗಬಹುದು. ಮತ್ತು ನೀವೊಬ್ಬ ಪ್ರೋಗ್ರಾಮರ್ ಆಗಿರಿ, ಅಥವಾ ನೀವೊಬ್ಬ ಇಂಜಿನಿಯರ್ ಆಗಿರಿ, ಅಥವಾ ನೀವು ಏನೇ ಆಗಬೇಕು ಅಂತಂದರೂ ಈ ಒಂದು ಸ್ಕಿಲ್ ನಿಮಗೆ ಆ ಒಂದು ಪೊಸಿಷನಲ್ಲಿ ನಿಮಗೆ ಟಾಪ್ 1% ಹೋಗಲಿಕ್ಕೆ ಈ ಒಂದು ಸ್ಕಿಲ್ ನಿಮಗೆ ಅತ್ಯಂತ ಹೆಲ್ಪ್ ಆಗೋದು ಅಂತ ಖಂಡಿತ. ಫಾರ್ ಉದಾಹರಣೆ ಮೂಲಕ ಇಲ್ಲಿ ನೀವು ನೋಡಿಬಿಡ, ಇಲ್ಲಿ 2 ಉದಾಹರಣೆಗಳಿದೆ. ಒಂದನೇದು ಬೈಕ್ ನಿಂತು ಹೋಗೋದು, ಹಾಗೆ ಮತ್ತೊಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬರುವುದು. ಸೊ ಲಾಜಿಕಲ್ ಥಿಂಕರ್ಗೂ ಮತ್ತು ನಾನ್ ಲಾಜಿಕಲ್ ಥಿಂಕರ್ಗೂ ಇರೋ ವ್ಯತ್ಯಾಸವನ್ನು ಈ ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದು ಲಾಜಿಕಲ್ ಥಿಂಕಿಂಗ್ ಹೇಗೆ ಯೋಚನೆ ಮಾಡ್ಬೋದು. ಸೊ ಲಾಜಿಕಲ್ ಥಿಂಕಿಂಗ್ ಅಲ್ಲದೆ ಇರುವಂಥವನು ಹೇಗೆ ಯೋಚನೆ ಮಾಡ್ತಾನೆ ಅಂತ ನೋಡ್ಕೊಳ್ಳಿ. ಮೊದಲನೇದು ಲಾಜಿಕಲ್, ಈಗ ನಾವು ಯಾವುದೇ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ ತಿಳ್ಕೊಳ್ಳಿ. ಎ ಆ್ಯಂಡ್ ಬಿ. ಈಗ ಎ ಲಾಜಿಕಲ್ ಥಿಂಕರ್ ಆಗಿದ್ದು ಬಿ ಲಾಜಿಕಲ್ ಥಿಂಕರ್ ಆಗದೇ ಇರಲಿಲ್ಲ ಅಂದರೆ, ಸೊ ಲಾಜಿಕಲ್ ಥಿಂಕಿಂಗ್ ಅಲ್ಲದೆ ಇರೋನು ಕೇವಲ ಒಂದೇ, ನಾನು ಅದೃಷ್ಟಶಾಲಿ ಅಲ್ಲ, ನಾನು ದುರಾದೃಷ್ಟಶಾಲಿ, ಅವನು ಯೋಚನೆ ಮಾಡೋದು ಇದು. ಆದರೆ ಎ ಯಾವ ಥರ ಯೋಚನೆ ಮಾಡ್ಬೋದು? ಯೋಚನೆ ಮಾಡಿ, ನಾನು ಸರಿಯಾಗಿ ಓದಲಿಲ್ಲ, ನಾನು ಎಕ್ಸಾಮ್ನಿಗೆ ಸರಿಯಾಗಿ ಅಟೆಂಡ್ ಆಗಲಿಲ್ಲ, ನಾನು ರಿವಿಷನ್ ಮಾಡಲಿಲ್ಲ, ಈ ಥರ ಆಗಿ ಲಾಜಿಕಲ್ ಥಿಂಕರನ್ನು ಯೋಚನೆ ಮಾಡ್ತಾನೆ, ಹೌದಾ? ಸೊ ಎರಡನೇದು ಬಂದುಬಿಟ್ಟು ಎರಡನೇದು ಬಂದುಬಿಟ್ಟು ಉದಾಹರಣೆಗೆ ಬೈಕ್ ನಾವು ಸಡನ್, ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲಿ ಹೋಗುವಾಗ ನಮ್ಮ ಬೈಕ್ ಸಡನ್ನಾಗಿ ನಿಂತು ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ನಾವು ಒಬ್ಬ ಲಾಜಿಕಲ್ ಥಿಂಕರ್ ಆಗಿದ್ದರೆ ನಾವು ಮೊದಲು ಚೆಕ್ ಮಾಡೋದು, ಪೆಟ್ರೋಲ್ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ, ಕಾರ್ಬನ್ ಏನಾದರೂ ಬಂದಿದೆಯಾ, ಅಥವಾ ಪ್ಲಗ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಈ ಒಂದು ಸಮಸ್ಯೆನ ನಾವು ಯೋಚನೆ ಮಾಡ್ತೀವಿ. ಆದರೆ ಲಾಜಿಕಲ್ ಥಿಂಕರ್ ಆಗದೇ ಇರುವಂಥ ವ್ಯಕ್ತಿ ಆ ಒಂದು ಸಮಯದಲ್ಲೂ ನೆಗೆಟಿವ್ ಯೋಚನೆ ಮಾಡಲಿಕ್ಕೆ ಬಯಸ್ತಾನೆ. ನಾ ಎಲ್ಲೇ ಹೋಗಲಿ ಇದೇ ಸಮಸ್ಯೆ ಆಡುತ್ತದೆ, ಏನಾದರೂ ಅದೃಷ್ಟಶಾಲಿ, ಈ ಥರ ಅವನು ಯೋಚನೆ ಮಾಡಲಿಕ್ಕೆ ಹೋಗ್ತಾನೆ. ಸೊ ಇನ್ನೊಂದು, ಈ ಲಾಜಿಕಲ್ ಥಿಂಕಿಂಗ್ ಮೂಲಕ ಹೆಚ್ಚಿನ ಜನರು ಸಮಸ್ಯೆಯಿಂದ ನೇರವಾಗಿ ತೀರ್ಮಾನಕ್ಕೆ ಹೋಗ್ತಾರೆ. ಈಗ ಯಾವುದಾದ್ರೂ ಒಂದು ಸಮಸ್ಯೆ ಬಂದ ಅಂತ ತಿಳ್ಕೊಳ್ಳಿ, ಆ ಒಂದು ಸಮಸ್ಯೆಗೆ ಒಬ್ಬ ವ್ಯಕ್ತಿ, ನಾನ್ ಲಾಜಿಕಲ್ ಥಿಂಕರ್ ವ್ಯಕ್ತಿ, ಆ ಒಂದು ಸಮಸ್ಯೆ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ, ಆ ಸಡನ್ನಾಗಿ ಡಿಸಿಷನ್ನ ತೆಗೆದುಕೊಳ್ತಾನೆ. ಆದರೆ ಒಬ್ಬ ಲಾಜಿಕಲ್ ಥಿಂಕರ್ ಆಗಿರುವಂಥವನು ಆ ಒಂದು ಸಮಸ್ಯೆನ ಮೊದಲು ಅನಲೈಸ್ ಮಾಡ್ತಾನೆ, ಅದರ ವಾಸ್ತವವನ್ನು ತಿಳ್ಕೊಳ್ತಾನೆ, ಮತ್ತು ಅದಕ್ಕೆ ತಕ್ಕಂತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಸೊ ಇದರಿಂದ ನಮ್ಮ ಭವಿಷ್ಯದಲ್ಲಿ ಆಗುವಂತಹ ಹಲವಾರು ದೊಡ್ಡ ಅನಾಹುತಗಳನ್ನು ಈ ಒಂದು ಸಣ್ಣ ಸ್ಕಿಲ್ನಿಂದ ನಾವು ತಪ್ಪಿಸ್ಕೊಳ್ಬೋದು. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇದು ಯಾವುದೇ ಇದು ಲಾಜಿಕಲ್ ಥಿಂಕಿಂಗ್ ಏಕೆ ಮುಖ್ಯ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ಸೀರೀಸ್ನಲ್ಲಿ ಇನ್ನೂ ಅನೇಕ ವಿಷಯಗಳು, ಈ ಲಾಜಿಕಲ್ ಥಿಂಕಿಂಗ್ ವಿಷಯಗಳನ್ನು ನಾವು ಕಲಿಯೋದಿದೆ. ಸೊ ಈ ಒಂದು ಚಾನಲ್ ಇರುವುದೇ ನಿರಂತರ ಕಲಿಕೆಗಾಗಿ.
ಸೊ ಈ ಒಂದು ಚಾನಲ್ನ ಧ್ಯೇಯ ಲರ್ನ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಚಾನಲ್ನ ಧ್ಯೇಯ ಇರುವುದೇ ಲರ್ನ್, ಬಿಲ್ಡ್ ಆ್ಯಂಡ್ ಗ್ರೋ. ಸೊ ನೀವೇನಾದರೂ ಈ ಮೂರರಲ್ಲಿ ಒಂದರಲ್ಲಿ ಆಸಕ್ತಿ ಇದ್ದರೆ ನೀವು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಲಾಜಿಕಲ್ ಥಿಂಕಿಂಗ್ ಮತ್ತು ನಾನ್ ಲಾಜಿಕಲ್ ಥಿಂಕಿಂಗ್, ಸೊ ಮುಂದಿನ ವಿಡಿಯೋದಲ್ಲಿ ಫ್ಯಾಕ್ಟ್ ಮತ್ತು ಮಿತ್ ಈ ಎರಡೂ ವಿಷಯಗಳನ್ನು ನೋಡೋಣ. ಅಲ್ಲಿವರೆಗೂ ಬಾಯ್.